ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಮನೇಲಿ ಮುಂದೆ ರಂಗೋಲಿ ಹಾಕ್ತಾಯಿದ್ರು. ಅದನ್ನು ನೋಡಿಕೊಂಡು ಹಾಗೆ ನನ್ನ ಮಗಳನ್ನ ಎಬ್ಬಿಸ್ಕೊಂಡು ಹಂಗೆ ಕೆಳಗಡೆ ಕರ್ಕೊಂಡೋಗೋಣ ಅಂತ ಹೋಗ್ತಾ ಇರ್ತೀವಿ. ನೋಡಿದ್ರೆ ಅವಳು ಎದ್ದು ಆವಾಗಲೇ ತುಂಬ ಹೊತ್ತಾಗಿತ್ತು. ಆಮೇಲೆ ಅವಳನ್ನ ಕರ್ಕೊಂಡು ಕೆಳಗಡೆ ಇಳಿದು ಹೋಗ್ತೀವಿ. ಕೆಳಗಡೆ ಹೋಗುವಾಗ ಇವತ್ತು ಹುಚ್ಚಮ್ಮನ ಪ್ರಾಣ ಪ್ರತಿಷ್ಠಾಪನೆನ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಇವತ್ತು ತುಂಬ ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಡೀರಿ ನಾವು ಕೆಳಗಡೆ ಹೋಗಿ ನೋಡ್ಕೊಳ್ಳೋಣ. ಮುಂದೆ ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ರಂಗೋಲಿ ನೋಡಿಬಿಟ್ಟು ಫಸ್ಟು ಎಲ್ಲಿ ಏನೇನು ಮಾಡಿದ್ದಾರೆ ಅಂತ ನೋಡ್ಕೊತ ಒಳಗಡೆ ಹೋಗ್ತೀನಿ. ಒಳಗಡೆ ನೋಡಿದ್ರೆ ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕತ್ತೆ ಕೆಳಗಡೆ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೋತಿದ್ದಾರೆ ಪ್ರಸಾದಕ್ಕೆ. ನಮ್ಮ ಭಾವ ದೇವ್ರ ಮನೆನ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡಿ, ಇದೇ ನಮ್ಮದು ದೇವ್ರ ಮನೆ. ಇದು ಶ್ರೀ ಆದಿಶಕ್ತಿ ಹುಚ್ಚಮ್ಮ ದೇವರು. ನಮ್ಮ ಮನೇಲಿ ನಮ್ಮ ಭಾವ ಅವ್ರಿಗೆ ದೇವ್ರು ಬರುತ್ತೆ. ಅಮ್ಮನಿಗೆ ಶಕ್ತಿ ತುಂಬಕ್ಕೆ ಅಂತ ಪೂಜೆನ ಮಾಡ್ತಾ ಇರ್ತಾರೆ ಇವತ್ತು. ಅದೇ ಎಲ್ಲ ರೆಡಿ ಮಾಡ್ಕೋತಾ ಇರ್ತಾರೆ. ಆಮೇಲೆ ಮೇಲೆ ನೋಡಿದ್ರೆ ನಮ್ಮ ಮನೇಲಿ ಎಲ್ಲ ಆಟ ಆಡ್ತಾ ಇರ್ತಾರೆ. ನನ್ನ ಮಗಳು ಆಟ ಆಡ್ತಿರ್ತಾಳೆ. ಮತ್ತು ನಮ್ಮ ಅತ್ತೆ ಎಲ್ಲ ಅಡುಗೆಗೆ ಮೇಲ್ಗಡೆ ಇಟ್ಕೊಂಡು ರೆಡಿ ಮಾಡೋಕ್ಕೆ ಪೂಜೆ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಪೂಜಾರಿಯವ್ರು ಬರ್ತಾರೆ. ಎಲ್ಲ ರೆಡಿಯಾಗಿದೆಯಾ ಅಂತ ಎಲ್ಲ ರೆಡಿ ಮಾಡಿಸ್ತಾ ಇರ್ತಾರೆ. ಅವ್ರದ್ದೆಲ್ಲ ರೆಡಿ ಆಯಿತು ಅಂತ ನಾನು ನೋಡ್ತಾ ನಿಂತಿದ್ದೆ. ಎಲ್ಲ ಆಯಿತು. ನಮ್ಮ ಅತ್ತೆ ಅಷ್ಟರಲ್ಲಿ ಎಲ್ಲ ಅಡುಗೆ ಬಾತ್ ಮಾಡಿದರು. ಅದನ್ನು ಎಲ್ಲ ರೆಡಿ ಆಯಿತು. ಅಷ್ಟರಲ್ಲಿ ಈ ಕಡೆ ತಿರುಗಿ ನೋಡಿದ್ರೆ ನಮ್ಮ ಬೆಕ್ಕಗಳು ಆಟ ಆಡ್ತಾ ಕೂತಿದೆ. ಕೆಳಗಡೆ ಹೋಗಿ ನೋಡ್ತೀರಾ, ಕೆಳಗಡೆ ಫುಲ್ಲು ಜನ ತುಂಬ್ಕೊಂಡು ಬಿಟ್ಟಿದ್ರು. ನಾನೆಲ್ಲ ರೆಡಿಯಾಗಿ ಬರೋಷ್ಟರಲ್ಲಿ ನೋಡಿ ಎಷ್ಟು ಜನ ತುಂಬ್ಕೊಂಡಿದ್ದಾರೆ ಅಂತ. ನೋಡಿ ನಮ್ಮ ಮಕ್ಕಳು ಹೆಂಗೆ ಚಾಕ್ಲೇಟ್ಗಳ ಜೊತೆ ಕೂತ್ಕೊಂಡಿದ್ರು ಅಂತ. ಎಲ್ಲರೂ ಫುಲ್ಲು ಓಡಾಡ್ತಾ ಇದ್ದಾರೆ. ಆಮೇಲೆ ನೋಡಿ, ಇದು ರೆಡಿ ಮಾಡಿರೋದು ನಮ್ಮ ಭಾವ ಅವರು ಒಬ್ಬೊಬ್ಬರಿಗೆ ಪೂಜೆ ಮಾಡ್ತಾ ಕೊಡ್ತಾ ಇದ್ದಾರೆ. ನಮ್ಮದು ಹೇಳ್ಬೇಕಂದ್ರೆ BMC ನಗರ ಮೇಟ್ಗಳ್ಳಿ, ಮೈಸೂರವ್ರು ನಾವು. ಸೊ ಅಲ್ಲಿ ಎಲ್ಲ ಆಯಿತು, ಪೂಜೆ ಆಯಿತು. ಅದಾದಮೇಲೆ ಪ್ರಸಾದನ ಕೊಡಬೇಕು ಅಂತ ಎಲ್ಲರೂ ಹೊರಗಡೆ ಬರ್ತಾರೆ. ಬಂದವ್ರಿಗೆ ಅಲ್ಲಲ್ಲೇ ಒಬ್ಬೊಬ್ಬರಿಗೆ ಪ್ರಸಾದ ಅಂತ ಹಂಚ್ತಾ ಹೋಗ್ತಾರೆ. ಎಲ್ಲ ಒಬ್ಬೊಬ್ಬರೇ ಇಸ್ಕೋತಾರೆ. ನೋಡಿ, ಇಲ್ಲೆಲ್ಲ ಹೆಂಗೆ ಮಕ್ಕಳು ದೊಡ್ಡವರು ಎಲ್ಲ ಊಟನ ತೊಗೊಂಡು ಹೋಗ್ತಾ ಇರ್ತಾರೆ. ಇವರೆಲ್ಲ ತಗೊಂಡಾದ್ಮೇಲೆ ಒಳಗಡೆ ಇನ್ನೊಂದು ಸಲ ಹೋದಾಗ ಒಬ್ಬೊಬ್ಬರಿಗೆ ಪೂಜೆ ಮಾಡಿಕೊಡ್ತಾ ಇರ್ತಾರೆ. ನಾವು ಒಂದು ಸಲ ಪೂಜೆ ಮಾಡ್ಕೊಳ್ಳೋದ ಅಂತ ಪೂಜೆ ಮಾಡ್ಕೋತೀವಿ. ಅದಾದಮೇಲೆ ಸ್ವಲ್ಪ ರೀಲ್ಸ್ಗಳನ್ನ ಮಾಡ್ತೀವಿ. ಮಾಡಿಬಿಟ್ಟು ಟೈಮ್ ಇತ್ತಲ್ಲ ಅಂತ ನೋಡಿದ್ರೆ ಆಮೇಲೆ ವಿಡಿಯೋ ನೆನಪಾಗುತ್ತೆ. ವಿಡಿಯೋನೇ ಮಾಡಿರಲ್ಲ ದೇವ್ರದ್ದು ಅಂತ. ಸೊ ನೋಡಿ, ಇದೇ ದೇವರು ಗರ್ಭಗುಡಿ ಒಳಗಡೆ. ಇವತ್ತಿನ ವಿಡಿಯೋನ ಇಷ್ಟೇ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ವಿಡಿಯೋನ ನೋಡಿದ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.